ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಗಡಿ ಪ್ರದೇಶದಲ್ಲಿ ಕನ್ನಡ ಭಾಷೆಯನ್ನು ಬಳಸುವುದು ಹಾಗೂ ಬೆಳೆಸುವುದಕ್ಕೆ ಮೊದಲಿನಿಂದಲೂ ಸಹ ಅಸಡ್ಡೆ ಮನೋಭಾವನೆ ಇರುವುದು ಕಂಡುಬರ್ತಾ ಇದೆ. ಅದರಲ್ಲೂ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಂತೂ ಕನ್ನಡ ಮತ್ತು ಮರಾಠಿ ಭಾಷೆಗಳ ವಿಚಾರದಲ್ಲಿ ಸಾಮರಸ್ಯ ಬಿಟ್ಟು ಸಂಘರ್ಷಗಳು ಆಗಿರುವ ಉದಾಹರಣೆಗಳು ಕೂಡ ಇದೆ. ಇದಕ್ಕೆ ಚೊಚ್ಚಲ ಉದಾಹರಣೆ ಕರ್ನಾಟಕ ರಾಜ್ಯದ ಗಡಿ ಭಾಗದ ಅತ್ಯಂತ ದೊಡ್ಡ ತಾಲೂಕು ಖಾನಾಪುರ. ಈ ಖಾನಾಪುರವು ನೆರೆಯ ಗೋವಾ ಹಾಗೂ ಮಹಾರಾಷ್ಟ್ರ ಗಡಿಗಳಿಗೂ ಹೊಂದಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಖಾನಾಪುರ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳು ಸಿಬ್ಬಂದಿಗಳು ಕನ್ನಡ ಭಾಷೆ ಬಳಸಲು ಹಾಗೂ ಮುದ್ರಣ ಮಾಡಲು ನಿರ್ಲಕ್ಷ್ಯ ವಹಿಸಿ ಕನ್ನಡದ ಕಗ್ಗೊಲೆಗೆ ಮುಂದಾದ್ರೆ ಎಂಬ ಸಂಶಯ ಎಡೆಮಾಡಿಕೊಟ್ಟಿದೆ. ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಈ ಬಗ್ಗೆ ಕನ್ನಡ ಭಾಷೆ ನಿರ್ಲಕ್ಷ್ಯದ ಬಗ್ಗೆ ಸಮಗ್ರ ವರದಿ ತಯಾರಿಸಿದ್ದಾರೆ. ಅಷ್ಟಕ್ಕೂ ಏನಪ್ಪಾ ಅಂದ್ರೆ ಖಾನಾಪುರ ಪಟ್ಟಣ ಪಂಚಾಯಿತಿಯಿಂದ ಖಾನಾಪುರ ಪಟ್ಟಣದ ಬೀದಿ ಬದಿಗಳಲ್ಲಿ ತರಕಾರಿ, ಹಣ್ಣು ಹಂಪಲು ಹೀಗೆ 10 ಹಲವು ದಿನಸಿ ವಸ್ತುಗಳನ್ನು ಮಾರಾಟ ಮಾಡುವ ವ್ಯಾಪಾರಸ್ಥರಿಂದ ಪ್ರತಿ ದಿವಸ ಕರ ವಸೂಲಿ ಮಾಡುವುದಕ್ಕೆ ಇದೇ ಖಾನಾಪುರ ಪಟ್ಟಣ ಪಂಚಾಯಿತಿ ವತಿಯಿಂದ ರಶೀದಿ ಪಾವತಿಯನ್ನ ಕನ್ನಡಿಗ ವ್ಯಾಪಾರಸ್ಥರಿಗೂ ಕೂಡ ಮರಾಠಿ ಭಾಷೆ ರಶೀದಿಯನ್ನ ವಿತರಣೆ ಮಾಡುತ್ತಿರೋದ್ರ ಬಗ್ಗೆ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ನಿನ್ನೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಖಾನಾಪುರ ಪಟ್ಟಣ ಪಂಚಾಯಿತಿಯ ಕಚೇರಿಗೆ ಭೇಟಿ ಕೊಟ್ಟು ಸ್ಪಷ್ಟನೆ ಪಡೆದಾಗ ಈ ರೀತಿ ಕೆಲವು ಕಡೆ ವಿತರಣೆಯಾಗುತ್ತಿರುವ ಘಟನೆ ವಾಸ್ತವಕ್ಕೆ ಹತ್ತಿರವಾಗಿದ್ದು ಈ ಬಗ್ಗೆ ಕೂಡಲೇ ಕ್ರಮ ವಹಿಸ್ತೀವಿ ಮತ್ತು ಕನ್ನಡ ಭಾಷೆಯಲ್ಲೇ ಮುದ್ರಣ ಮಾಡ್ತೀವಿ ಅಂತ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಕ್ಷಮಾಪಣೆ ಕೇಳಿದ್ದಾರೆ. ಇನ್ನೊಂದು ಕಡೆ ಕನ್ನಡ ಮಾಧ್ಯಮದಲ್ಲಿ ಓದಿ ಈಗ ಖಾನಾಪುರ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳು ಆಗಿರುವ ಸಂತೋಷ್ ಕುರುಬೇಟ ಅಂತಹ ಹಿರಿಯ ಅಧಿಕಾರಿಗಳು ಇಲ್ಲಿದ್ರೂ ಕೂಡ ಈ ರೀತಿ ಕನ್ನಡ ಭಾಷೆಗೆ ನಿರ್ಲಕ್ಷ್ಯವಾಗುತ್ತಿರುವುದು ವಿಪರ್ಯಾಸದ ಸಂಗತಿ. ಆದ್ದರಿಂದ ಈ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿದ ಬಸವರಾಜು ಖಾನಾಪುರ, ಶಾಸಕ ವಿಠಲ್ ಹಲ್ಗೇಕರ್ ಮತ್ತು ಬೆಳಗಾವಿ ಜಿಲ್ಲೆಯ ನಗರಾಭಿವೃದ್ಧಿ ಕೋಶದ ನಿರ್ದೇಶಕರು ಆದ ಮಲ್ಲಿಕಾರ್ಜುನ್ ಕಲಾದಗೆ ಅವರ ಅಭಿಪ್ರಾಯ ಸಂಗ್ರಹ ಮಾಡಿ ಸಮಗ್ರ ವರದಿ ತಯಾರಿಸಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಅಂಕಲ್ ಇದು ಯಾರು ಕೊಟ್ಟರು? ಯಾವಾಗ? ಹೌದಾ, ಇದೇ ಕೊಟ್ರಾ? 30 ರೂಪಾಯಿ. ಅಲ್ಲ ಇದು ಮರಾಠಿಗೆ ಐತಲ್ಲ? ಕನ್ನಡ ನಿಮ್ಮ ಮರಾಠಿ ಬರಲ್ಲ? ಮರಾಠಿ ಬರಲ್ಲ, ಕನ್ನಡ ಬರುತ್ತೆ. ಯಾವ ಊರು ನಿಮ್ಮದು? ಹಾಂ, ದೇವಲತ್ತಿ. ನಿಮಗೆ ಮರಾಠಿ ಭಾಷೆ ಬರಲ್ಲ, ಕನ್ನಡ ಬರುತ್ತೆ. ಮತ್ತೆ ಇದು ಮರಾಠಿಗೆ ಐತಲ್ಲ? ಹೌದಾ, ಕನ್ನಡ ಕೊಡಬೇಕು. ಅದೇ ಈಗ ಪಟ್ಟಣ ಪಂಚಾಯತಿ ಖಾನಾಪುರದಲ್ಲಿ ಅಲ್ಲಿ ಮರಾಠಿಲೇನೋ ಈ ಕರ ವಸೂಲಿ ಮಾಡ್ತಾರಲ್ಲ ಸರ್, ಬೀದಿ ಬದಿ ವ್ಯಾಪಾರಸ್ಥವ ಮರಾಠಿ? ಅಲ್ಲಿ ಮರಾಠಿ ಭಾಷೆಯಲ್ಲಿ ಸ್ಲಿಪ್ ಕೊಡ್ತಾವ್ರಂತೆ. ಹೌದಾ? ಹಾಗಾಗಿ ಮರಾಠಿ ಕನ್ನಡ ಎರಡು ಮುದ್ರಣ ಮಾಡಿ ಅಂತ ಹೇಳ್ಬಿಟ್ಟು ಒಂದಿದೆ. ಕನ್ನಡಿಗರಿಗೂ ಅಲ್ಲಿ ಮರಾಠಿ ಭಾಷೆಲ್ಲೇ ಕೊಡ್ತಾವ್ರಂತೆ. ನಾನು ನೋಡ್ತೇನೆ, ಕೇಳ್ತೇನೆ, ಇಮಿಡಿಯೇಟ್ ಮಾಹಿತಿ ತಗೋತೇನೆ ನಾನು. ಸರ್ ನೆನ್ನೆ ಹೋಗಿದ್ದೆ, ಅವರು ಸಾರಿ ಅಂತ ಕೇಳಿದ್ದಾರೆ. ದಯವಿಟ್ಟು ಮಾತಾಡ್ತೇನೆ ಸದ್ಯ ಸ್ಟೇಟಸ್ ತಗೋತೇನೆ. ಹಾ ಸರ್. ಆಮೇಲೆ ಪರ್ಸನ್ಗಳು ಅರ್ಥ ಆಯ್ತಾ? ನೀವೇ ಹಿಂಗ್ ಕನ್ನಡ ಇದ್ ಮಾಡಿದ್ರೆ ಹೆಂಗ್ ಹೇಳ್ರಿ? ಅರ್ಥ ಆಯ್ತಾ? ಡಿಪಾರ್ಟ್ಮೆಂಟ್ ಮೇಲೆ ಬರ್ತಾವ ಅಲ್ರಿ. ಈಗ ನೋಡ್ರಿ ಮೊದ್ಲೇ ಕನ್ನಡ ಕಡ್ಡೆ ಆಗಿದೆ. ನೀವು ಕಾಂಟ್ರಾಕ್ಟರ್ ಏನೇನ್ ನಿಮ್ಮ ಹೆಸರು? ಎಷ್ಟು ದಿನದಿಂದ ಕೊಡ್ತಾ ಇದ್ದೀರಾ ಇದು? ಇದು ಎಷ್ಟು ದಿನದಿಂದ ಕೊಡ್ತಾ ಇದ್ದೀರಾ? ಈಗ 1 ತಿಂಗಳ ಆಯ್ತು ಸರ್. 1 ತಿಂಗಳಿಂದ ನೋಡ್ರಿ, ಈಗ ನೀವು ಕನ್ನಡದಾಗೆ ಇದ್ದೀರಾ. ಏನು ಓದಿರ? ಕನ್ನಡ ಮೀಡಿಯಂ ತಾನೆ? ಕನ್ನಡ ಮೀಡಿಯಂ ಆಗಿ ಕನ್ನಡನ ಇದ್ ಮಾಡ್ತಿರಲ್ಲ ಸರ್. ಹೆಂಗಿರ್ತಿದ್ರಿ? ಅಲ್ಲ, 1 ನಿಮಿಷ ಕೇಳ್ರಿ ಭಯ್ಯ. ನಾನ್ ಕೇಳಿದ್ದು ಓಕೆ, ಅದಗ್ರೀಡು. ನೀವ್ ಈ ರೀತಿ ಮಾಡೋದ್ ತಪ್ಪು ತಾನೆ? ಕನ್ನಡ ಉಳಿಸ್ರಿ. ಮೊದ್ಲೇ ಗಡಿ ತಾಲೂಕು ಕನ್ನಡ ಇದಿದೆ. ಬೇರೆ ಭಾಷೆನ ಪ್ರೀತಿ ಮಾಡಿ, ಕನ್ನಡ ಉಳಿಸಿ ದಯವಿಟ್ಟು. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಪ್ರತಿ ವಾರನೂ ಸಹ ಒಂದು ಕವರ್ ಸ್ಟೋರಿ ತಗೊಬರ್ತೀನಿ. ಈಗ ನಾನು ಬಂದಿರ್ತಕ್ಕಂಥದ್ದು ಒಂದ್ ರೀತಿ ಕರ್ನಾಟಕದ ಒಂದ್ ರೀತಿ ಗಡಿ ತಾಲೂಕು, ಅತ್ಯಂತ ಭೌಗೋಳಿಕವಾಗಿ ದೊಡ್ಡ ತಾಲೂಕು ಖಾನಾಪುರ. ಇದಕ್ಕೆ ಬಂದಿದ್ದೀನಿ. ಖಾನಾಪುರ ಅಂತಕ್ಕಂಥದ್ದು ನೆರೆಯ ಗೋವಾ ಮತ್ತೆ ಮಹಾರಾಷ್ಟ್ರಕ್ಕೆ ಅಂಟ್ಕೊಂಡಿದೆ. ವಿಶೇಷವಾಗಿ ಇಲ್ಲಿ ಒಂದ್ ರೀತಿ ಕನ್ನಡ ಮತ್ತೆ ಮರಾಠಿ ಭಾಷೆ ಎಲ್ಲ ಒಂದ್ ಜೊತೆ ಸಹೋದರತೆಯಿಂದ ಬಾಳ್ತಾವೆ. ಈಗ ನಾನ್ ಕೇಳೋದು, ಕೆಲವು ಟೌನ್ ಪಂಚಾಯಿತಿಗಳಲ್ಲಿ, ವಿಶೇಷವಾಗಿ ಇಲ್ಲಿ ಪಟ್ಟಣ ಪಂಚಾಯಿತಿ ಇದೆ, ಕೆಲವು ಕಡೆ ಏನಪ್ಪಾ ಮಾಡ್ತಾವ್ರಂದ್ರೆ ಈ ರೀತಿ ಒಂದ್ ರೀತಿ ಮರಾಠಿ ಭಾಷೆಯಲ್ಲಿ ಒಂದ್ ರೀತಿ ಇದ್ ಮಾಡ್ತಾವ್ರೆ. ನಂದೇನು ಉದ್ದೇಶ, ಮರಾಠಿ ಭಾಷೆ ಮಾತ್ರ, ಮರಾಠಿ ಭಾಷೆ ಯಾಕೆ ಮಾಡಿದ್ರಿ ಅಂತ ನನ್ನ ಉದ್ದೇಶ ಇಲ್ಲ. ಕೆಲವು ಕಡೆ ಇದ್ರ ಜೊತೆಗೆ ಮರಾಠಿ ಭಾಷೆ ಜೊತೆಗೆ ಕನ್ನಡನು ಸಹ ಒಂದ್ ರೀತಿ ಇದ್ ಮಾಡಿದ್ರೆ, ಕನ್ನಡ ಮಾಡಿದ್ರೆ ಎಲ್ಲ ಒಂದ್ ಕಡೆ ನನ್ನ ಉದ್ದೇಶ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ನಾನು ಒಂದ್ ರೀತಿ ಹೋಗ್ತಾ ಇದ್ದೆ ಒಂದ್ ಕಡೆ,
ಪಾಪ ಒಬ್ಬ ರೈತರು ಭೇಟಿ ಆದ್ರು, ಅವರು ದೇವಲತ್ತಿ ಅವ್ರು ಹೇಳಿದ್ರು ಇಂಥ ರೆಸಿಪ್ಟ್ ಕೊಟ್ಟಿದ್ದಾರೆ. ಸದರಿ ಪ್ರಕಾರ ನಾನೇನ್ ಮಾಡಿದೆ, ಇದನ್ನ ಫೋಟೋ ಹೊಡ್ಕೊಂಡು ಏನಪ್ಪಾ ಇಲ್ಲಿ ಗಡಿ ಪ್ರದೇಶದಲ್ಲಿ ಕನ್ನಡ ನಶಿಸಿ ಹೋಗ್ತಾ ಐತೆ, ಇಂಥ ಸಂದರ್ಭದಲ್ಲಿ ಇವ್ರು ಕೇಳಕ್ ಬಂದಾಗ ಕೆಲವು ಕಡೆ ಇದನ್ನ ಕನ್ನಡನು ವಿತರಣೆ ಮಾಡಿದ್ದಾರೆ. ಕೆಲವು ಕಡೆ ಕನ್ನಡಿಗರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿ ಮರಾಠಿ ಇದ್ ಮಾಡ್ತಾವ್ರೆ. ಈಗ ನಂದೇನು ಉದ್ದೇಶ, ಎರಡೂ ಭಾಷೆ ಪ್ರಿಂಟ್ ಮಾಡಿ ಅಂತಕ್ಕಂಥದ್ದು, ಕನ್ನಡ ಮತ್ತೆ ಮರಾಠಿ. ಯಾಕಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಮರಾಠಿ ಭಾಷೆಯವರು ಇದಾರಂತ. ಹಾಗಾಗಿ ದಯವಿಟ್ಟು ಇಂಥ ಧೋರಣೆ ಹೋಗ್ಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ಇಲ್ಲಿರ್ತಕ್ಕಂಥ ಇವ್ರೇನ್ ಹೇಳ್ತಾರೆ ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡ. ಇಲ್ಲಿ ಈಗ ನಾನು ಖಾನಾಪುರದ ಒಂದ್ ರೀತಿ ಪಟ್ಟಣ ಪಂಚಾಯತಿಗೆ ಬಂದಿದ್ದೀನಿ. ಇಲ್ಲಿ ಒಂದ್ ರೀತಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇವ್ರೇನ್ ಹೇಳ್ತಾರೆ, ಇಲ್ಲಿರ್ತಕ್ಕಂಥ ಒಂದ್ ರೀತಿ ಕರ ವಸೂಲಿ ಮಾಡ್ತಕ್ಕಂಥ ನೇತೃತ್ವ ಕಾಂಬ್ಳೆ ಅವರು ಸಿಕ್ಕಿದ್ರೆ. ಸರ್ ನಮಸ್ತೆ, ನಮ್ಮ ಹೆಸರು? ನಮ್ ಗಂಗಾಧರ ರಾಮಚಂದ್ರ ಕಾಂಬ್ಳೆ ಅಂತಾರೆ ಸರ್. ಸರ್ ಈಗ ಗಡಿ ಒಂದ್ ರೀತಿ ತಾಲೂಕು, ಕನ್ನಡ ಅಂತಕ್ಕಂಥದ್ದೇ ತುಂಬಾ ಇದಾಗ್ತದೆ, ಕನ್ನಡ ಸಂರಕ್ಷಣೆ ಮಾಡ್ಬೇಕು. ಇಂಥ ಸಂದರ್ಭದಲ್ಲಿ ಕೆಲವು ಕಡೆ ಈ ರೀತಿ ಬರೇ ಒಂದ್ ರೀತಿ ಕನ್ನಡದಲ್ಲಿ ಇದ್ ಮಾಡೋದ್ ಬಿಟ್ಟು ಬರೇ ಮರಾಠಿ ಭಾಷೆಯಲ್ಲಿ ಇದ್ ಮಾಡ್ತಾ ಇದ್ದೀರಾ ಸರ್? ಹೌದು ಸರ್. ಆಕ್ಚುಲಿ ಅವ್ರಿಗೆ ನಾವು ಟೆಂಡರ್ ಕೊಟ್ಟಿದ ಮೇಲೆ ನಾವು ಷರತ್ತುಗಳು ಹಾಕಿದೀವಿ ಸರ್. ಅವ್ ಕಡೆಯಿಂದ ಮರಾಠಿ ಮತ್ತೆ ಕನ್ನಡ ಚಾಪ್ಲೇಬೇಕಾ ಅಂತ ತಿಳಿಸಿದೀವಿ. ಅದ್ರ ಜೊತೆಗೆ ನಮ್ ಮುನ್ಸಿಪಾಲಿಟಿ ಸೇಲ್ ಮೋರ್ ಅನ್ನ ಹಾಕಬೇಕಂತ ಹೇಳಿದೀವಿ. ಈಗ ಕೆಲವು ಕಡೆ ಅವ್ರ ಮರಾಠಿ ಒಳಗ್ ಕೊಟ್ಟಾರ. ಇನ್ನು ಮುಂದ ಹಿಂಗ ಆಗಂಗಿಲ್ಲ ಅಂತ ನಾವು ಇದು ಮಾಡ್ತೀವಿ. ಅವ್ರದ್ದು ಹಿಂಗ್ ಮಾಡಿದಂದ್ರ ಕಾಂಟ್ರಾಕ್ಟ್ ರದ್ದು ಮಾಡ್ತೀವಿ. ಅದ್ರ ಸಲುವಾಗಿ ಈಗ ಮುಂದ ಸರ್ ಈಗ ಇಲ್ಲಿ ನೋಡಿ, ಈಗ ವೀಕ್ಷಕರೇ ಈಗ ನೋಡಿ ಸರ್, ನೀವೇ ಇದ್ರೊಳಗೆ ನನ್ಗೇನು ಮರಾಠಿ ಭಾಷೆ ಹಾಕ್ಬೇಡಿ ಅಂತ ಹೇಳ್ತಾ ಇಲ್ಲ. ಮರಾಠಿ ಭಾಷೆನೂ ನಮ್ ಸಹೋದರ ಭಾಷೆ ಸರ್. ಒಂದ್ ನಿಮಿಷ ಕೇಳಿ, ಕನ್ನಡದ ಹಾಕದಿದ್ದಂಗೆ ಹೆಂಗ್ ಹೇಳಿ ಸರ್ ಇದು? ಈಗ ಕೆಲವು ಕಡೆ ಬರೀ ಕನ್ನಡಿಗರು ದೇವಲತ್ತಿ ಕಡೆಯಿಂದ ಬಂದಿರ್ತಾರೆ, ದಯವಿಟ್ಟು ಅದ್ರ ಬಗ್ಗೆ ಹೇಳಿ. ಇದು ಏನು ಮರಾಠಿಯನ್ನು ಕೊಟ್ರಲ್ಲ ಸರ್? ಹಾ ಸರ್. ಈಗ ಮರಾಠಿಯನ್ನು ಕೊಟ್ರಲ್ಲ, ಅವ್ರದ್ದೇನ್ ನಾವು ಷರತ್ತುಗಳ ಪ್ರಕಾರ ಏನ್ ಕ್ರಮ ತಗೋಬೇಕಂದ್ರ ಅದ ಕ್ರಮ ತಗೊಂಡು ಅವ್ರ ಮೇಲೆ ನಾವು ಶಿಸ್ತಿನ ಕ್ರಮ ತಗೋತೀವಿ. ಅಲ್ಲ, ಕನ್ನಡ ಭಾಷೆ ಪ್ರಿಂಟ್ ಮಾಡ್ತೀರಾ? ಕಂಪಲ್ಸರಿ ಅವ್ರ ಕನ್ನಡ ಪ್ರಿಂಟ್ ಮಾಡಿದ್ರೆ ನಾಳಿಂದ ಇವತ್ತಿಂದ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿದೀವಿ ಅವ್ರಿಗೆ. ಮತ್ತೆ ಈಗ ಹೇಳ್ತಾರ ಅವ್ರ ಕಾಂಟ್ರಾಕ್ಟ್ ಜೊತೆಗೆ, ಕಾಂಟ್ರಾಕ್ಟರ್ಗೆ ಇದನ್ನ ಆದೇಶ ಹಾಕಿದ್ದ ಪ್ರಕಾರನ ಅವ್ರಿಗೆ ಕಂಪಲ್ಸರಿ ಕನ್ನಡ ಇವ್ರ ಮಂದಿ ಸಂಬಂಧ ಏನೈತಲ್ಲ ಫೀಸ್ ತಗೋ ಟೈಮ್ದಾಗ ಏನ್ ರಿಸಿಟ್ ಇದೋ ನಾವು ಕನ್ನಡ ಒಳಗನ ಇದು ಮಾಡಿಸ್ಬೇಕು. ಅಲ್ಲ, ಇಲ್ಲಿ ಇರ್ತಕ್ಕಂಥ ಚೀಫ್ ಆಫೀಸರ್ ಅವರು ಕನ್ನಡಿಗರು, ಕನ್ನಡ ಭಾಷೆ ಓದಿದ್ದಾರೆ. ಅಲ್ಲ, ಇಂಥವ್ರೆ ಹಿಂಗ್ ಮಾಡಿದಾಗ ಹೆಂಗ್ ಸರ್ ಕನ್ನಡ ಹೆಂಗ್ ಉಳ್ಸಕ್ ಸಾಧ್ಯ? ಇಲ್ಲ ಸರ್, ಕನ್ನಡ ಉಳಿಸಬೇಕ. ನಾವು ಕಂಪಲ್ಸರಿ ನಾವು ಏನೈತಲ್ಲ ಕನ್ನಡ ಒಳಗನ ಇದೆ. ಇದು ಸ್ವಲ್ಪ ಕಾಂಟ್ರಾಕ್ಟ್ ಕಡೆಯಿಂದ ತಪ್ಪಾಗಿದೈತಿ. ನಮ್ಮ ಕಣ್ಣಿಗೆ ನೀವು ತಗೊಂಡ್ ಬಂದಿರಿ. ಅವ್ರ ಮೇಲೆ ನಾವು ಏನೈತಲ್ಲ ನಾಳಿಂದ ಇವತ್ತಿಂದ ಕನ್ನಡ ಇದು ಮಾಡಾಕ ಚಾಲು ಮಾಡ್ತೀವಿ. ದಯವಿಟ್ಟು ಕನ್ನಡ ಉಳಿಸಿ ಸರ್, ದಯವಿಟ್ಟು. ಕನ್ನಡದ ಭಾಷೆ ತಂದೆ ಅವರು ಇದ್ದವ್ರು, ಆ ಭಾಷೆ ಒಳಗಿಂದ ನಾವು ಪ್ರೀತಿ ಐತಿ, ಆ ಪ್ರಕಾರ ಅವಾಗ ಮಾಡಾಕ್ ಹೇಳ್ತೀನಿ ಸರ್. ಧನ್ಯವಾದಗಳು ಸರ್. ಕನ್ನಡ ಇದು ಕರ್ನಾಟಕ ಸರ್. ಈಗ ಪಟ್ಟಣ ಪಂಚಾಯತಿಯಿಂದ ಇಲ್ಲ ಒಂದ್ ಕಡೆ ಕರ ವಸೂಲಿ ಕೊಡ್ತಾರಲ್ಲ ಸರ್, ಟ್ಯಾಕ್ಸ್ಗೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ. ಒಂದು ಮರಾಠಿ ಭಾಷೆಯಲ್ಲಿ ಅವರು ಮುದ್ರಿತ ಕೊಡ್ತಾರೆ ಸರ್. ಕನ್ನಡ ಭಾಷೆ ಅಂತಕ್ಕಂಥದ್ದು ಇದಿಲ್ಲ. ಮರಾಠಿ ಭಾಷೆ ಪ್ರೀತಿ ಮಾಡೋಣ ಸರ್, ಎರಡೂ ಭಾಷೆಯಲ್ಲಿ ಕೊಡ್ಬೇಕು ಅಂತಕ್ಕಂಥದ್ದು ಒಂದು ಇದೆ ಸರ್. ನಮ್ ಕರ್ನಾಟಕ ಅಂದ್ರ ನಾವು ಎರಡು ಭಾಷೆನಲ್ಲಿ ವ್ಯವಹಾರ ಮಾಡ್ಬೇಕು. ಮರಾಠಿ ಭಾಷೆ ನಮ್ಗೆ ಏನು ಗೊತ್ತಿಲ್ಲ. ಅವರು ಪಕ್ಕ ಮಾಡ್ತಾರ. ಅವ್ರು ಕನ್ನಡ ಇದ್ರೆ ಕನ್ನಡ ಮಾಡ್ತಾರೆ, ಮರಾಠಿ ಇದ್ರೆ ನಿರ್ದೇಶನ ಏನಾದ್ರು ಮಾಡ್ತೀರಾ? ಮಾಡ್ತೀವಿ. ಈ ಭಾಷೆ ಬಗ್ಗೆ ಏನ್ ದ್ವೇಷ ಇಲ್ಲ, ಏನೂ ಇಲ್ಲ. ಕನ್ನಡ ಮರಾಠಿ ಒಕ್ಕಟ್ಟೆ ನಾವು ಇರ್ತೀವಿ. ಅದ ನಮ್ಮ ವಿಧಾನಸಭೆನಲ್ಲಿ ರಿಕ್ವೆಸ್ಟ್ ಮಾಡಿದ್ವಿ, ಈ ಮರಾಠಿ ಮಂದಿಗೆ ತಿಳಿಸ್ಬೇಕು ಅಂತ ನಾವು ಮರಾಠಿ ಮಾಡ್ತೀವಿ. ಹಲಸಿ ಉತ್ಸವ ಅಂತಕ್ಕಂಥದ್ದು ಹಂಗೆ ಉಳಿತು ಪೆಂಡಿಂಗ್. ರೊಕ್ಕ ಇಲ್ಲ ಗಬ್ರಿ. ಅದು ಹಾಕಬೇಡಿ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಾನಿವತ್ತು ಮಾತಾಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾನು ಇತ್ತೀಚೆಗೆ ಒಂದ್ ರೀತಿ ಖಾನಾಪುರದ ಒಂದ್ ರೀತಿ ಪಟ್ಟಣಕ್ಕೆ ಭೇಟಿ ಕೊಟ್ಟಿದ್ದೆ. ಆ ಭೇಟಿ ಕೊಟ್ಟಾಗ ಒಂದ್ ರೀತಿ ಮಾವಿನ ಹಣ್ಣು ಖರೀದಿ ಮಾಡಕ್ಕೆ ನಾನು ನನ್ನ ಒಂದ್ ರೀತಿ ವಾಹನವನ್ನ ನಿಲ್ಲಿಸಿ ಅಲ್ಲಿರ್ತಕ್ಕಂಥ ಒಂದ್ ರೀತಿ ಏನು ಮಾವಿನ ಹಣ್ಣು ವ್ಯಾಪಾರಸ್ಥರು, ಅವರು ಮೂಲತಃ ದೇವಲತ್ತಿ ಅವರಂತೆ. ದೇವಲತ್ತಿ ಅಂದ್ರೆ ಇಲ್ಲೊಂದ್ ಕಡೆ ಸಾಕಷ್ಟು ಕನ್ನಡ ಭಾಗ ಬರುತ್ತೆ, ಖಾನಾಪುರ ತಾಲೂಕಿಗೆ ಸೇರುತ್ತೆ. ಪಾಪ ಅವರು ಮಾವಿನ ಹಣ್ಣ ವ್ಯಾಪಾರಸ್ಥರು ನನಗೆ ಭೇಟಿಯಾದ್ರು. ಭೇಟಿಯಾದಾಗ ನನಗೆ ಎಷ್ಟು ಇದು ಅಂತ ಕೇಳಿದೆ. ಎಲ್ಲ ಕೆಜಿ ಗಟ್ಲೆ ಎಲ್ಲ ವ್ಯವಹಾರ ಮಾಡಿದ್ವಿ. ಅದ್ರ ಜೊತೆಗೆ ಕನ್ನಡದಲ್ಲೇ ವ್ಯವಹಾರ ಮಾಡಿದ್ವಿ. ಅದ್ರ ಜೊತೆಗೆ ಅವ್ರ ಕೈಯಲ್ಲಿ ಒಂದು ಸ್ಲಿಪ್ ಇತ್ತು. ಆ ಸ್ಲಿಪ್ಪನ್ನ ನಾನೇನ್ ಮಾಡಿದೆ, ಕೇಳಿದೆ, ಇದೇನ್ ಸ್ಲಿಪ್ಪು ಅಂತ ಹೇಳ್ಬಿಟ್ಟು. ಇದು ಖಾನಾಪುರ ಟೌನ್ ಪಂಚಾಯತ್ ಅವ್ರು ಕೊಟ್ಟೋಗಿದ್ರೆ 30 ರೂಪಾಯಿ ಅಂತ ತಂದ್ರು.
ನಾನ್ ಕೇಳಿದೆ ಈ ಈ ನೀವು ಇಲ್ಲಿ ಕನ್ನಡದ ಕೊಟ್ಟವರು ಇದೇನಿದು ಅಂತ ಅಂದೆ. ಇಲ್ಲ ಸರ್ ಇದು ಮರಾಠಿಲಿ ಕೊಟ್ಟವ್ರಿ ಅಂತ ಅಂದ್ರು. ನಿಮ್ಗೆ ಏನಾದ್ರು ಮರಾಠಿ ಭಾಷೆಯಲ್ಲಿ ಅರ್ಥ ಆಗುತ್ತಾ ಅಂತಂದೆ. ಇಲ್ಲ ಸರ್ ಅಂತಂದ್ರು. ಹಾಗಾಗಿ ಈಗ ನಾನು ಇದ್ರ ಬಗ್ಗೆ ಏನಪ್ಪ ಹೇಳ್ತೀನಿ ಅಂದ್ರೆ, ವಿಶೇಷವಾಗಿ ಕನ್ನಡವನ್ನ ಗಡಿ ಒಂದ್ ರೀತಿ ತಾಲೂಕುಗಳಲ್ಲಿ ಉಳಿಸಬೇಕು ಮತ್ತೆ ಬೆಳೆಸ್ಬೇಕು. ಮತ್ತೆ ಸಾಕಷ್ಟು ಒಂದ್ ರೀತಿ ಅದನ್ನ ಪೋಷಣೆ ಮಾಡೋದಕ್ಕೆ ಪ್ರೋತ್ಸಾಹ ಮಾಡೋದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾವೆ. ಬಹುಶಃ ಈ ಸರ್ಕಾರದಲ್ಲಂತೂ ಸಾಕಷ್ಟು ಅದು ಉತ್ತೇಜನ ಜಾಸ್ತಿ ಇದೆ. ಬೆಳಗಾವಿ ಇರ್ಬೋದು, ಮತ್ತೆ ಖಾನಾಪುರ ಇರ್ಬೋದು, ಇಂತಹ ಸಂದರ್ಭದಲ್ಲಿ ಹಲವಾರು ಕನ್ನಡ ಪರ ಸಂಘಟನೆಗಳು ಮತ್ತೆ ಸಾಕಷ್ಟು ಹೋರಾಟಗಾರರು ಅವ್ರದೇ ಆದ ರೀತಿಯಲ್ಲಿ ಕನ್ನಡದ ಬಗ್ಗೆ ಒಂದ್ ರೀತಿ ಧ್ವನಿ ಎತ್ತಿದ್ದಾರೆ. ಮತ್ತೆ ಸರ್ಕಾರದಿಂದನೂ ಆದೇಶ ಇದೆ, ವಿಶೇಷವಾಗಿ ಕನ್ನಡ ಒಂದ್ ರೀತಿ ಯಾವುದೇ ಒಂದು ನಾಮಫಲಕದಲ್ಲಿ 60% ಇರಬೇಕು ಅಂತ. ಆದರೆ ಬಹುಶಃ ಮತ್ತೆ ಭಾಗಶಃ ಈಗ ಖಾನಾಪುರ ಪಟ್ಟಣ ಪಂಚಾಯತಿ ವ್ಯಾಪ್ತಿಲಿ ಎಲ್ಲೋ ಒಂದ್ ಕಡೆ ಬೀದಿ ಬದಿ ವ್ಯಾಪಾರಸ್ಥರು ಅಂದ್ರೆ ದಿನನಿತ್ಯ ಈ ತರಕಾರಿ, ಹಣ್ಣು, ಹಂಪಲು ಮತ್ತೆ ಈಗ ದಿನಸಿ ವಸ್ತುಗಳನ್ನ ಅವ್ರು ಏನಪ್ಪಾ ಮಾಡ್ತಾರೆ ಅಂದ್ರೆ ದಿನನಿತ್ಯ ಮಾರಾಟ ಮಾಡಿ ಉಪಜೀವನ ಮಾಡ್ತಾರೆ. ಅವ್ರ ಹತ್ರ ಖಾನಾಪುರ ಪಟ್ಟಣ ಪಂಚಾಯತಿಯವರು ಒಂದು 30 ರೂಪಾಯಿದು ಒಂದ್ ರೀತಿ ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ ಇರ್ತಕ್ಕಂಥದ್ದು ಮರಾಠಿ ಭಾಷೆಯಲ್ಲಿ ಮುದ್ರಣ ಮಾಡ್ತಾವ್ರೆ, ಕನ್ನಡ ಭಾಷೆಯಲ್ಲಿ ಮುದ್ರಣ ಮಾಡ್ತಾ ಇಲ್ಲ. ಈಗ ಕನ್ನಡಿಗ ವ್ಯಾಪಾರಸ್ಥರಿಗೂ ಸಹ ಒಂದ್ ರೀತಿ ಮರಾಠಿ ಭಾಷೆಯಲ್ಲಿ ವಿತರಣೆ ಮಾಡ್ತಾವ್ರೆ. ಹಾಗಾದ್ರೆ ಈಗ ನಂದು ಏನಪ್ಪಾ ಅಂತಂದ್ರೆ, ಎಲ್ಲಿ ಕನ್ನಡ ಭಾಷೆ ಬಳಸ್ತಾವ್ರೆ? ಏನು ಒಂದು ಕರ್ನಾಟಕಕ್ಕೆ ಸೇರಿದೆ, ಕರ್ನಾಟಕದ ಒಂದ್ ರೀತಿ ಗಡಿ ಪ್ರದೇಶಕ್ಕೆ ಗಡಿ ತಾಲೂಕು, ಅತ್ಯಂತ ದೊಡ್ಡ ತಾಲೂಕು ಖಾನಾಪುರ. ಇಂತಹ ಖಾನಾಪುರದಲ್ಲಿ ಮೊದಲೇ ಕನ್ನಡದ ಶಾಲೆಗಳು ಬಂದಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕನ್ನಡ ಮತ್ತೆ ಮರಾಠಿ ಭಾಷೆಗಳ ನಡುವೆ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಇದ್ದಿದ್ದಾಗ ಕನ್ನಡ ಭಾಷೆ ಉಳಿಸ್ಬೇಕು ಅದ ಜವಾಬ್ದಾರಿ ಇರ್ತಕ್ಕಂಥ ಅಧಿಕಾರಿಗಳು ಈ ರೀತಿ ಕನ್ನಡ ಭಾಷೆಗೆ ನಿರ್ಲಕ್ಷ್ಯ ತೋರಿಸಿದ್ರೆ ಯಾವ ರೀತಿ ಕನ್ನಡ ಉಳಿಯೋದು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ವಿಶೇಷವಾಗಿ ಹೌದು, ಓಕೆ, ಈಗ ನನ್ಗೇನ್ ಮರಾಠಿ ವಿರೋಧಿ ಅಲ್ಲ. ವಿಶೇಷವಾಗಿ ಮರಾಠಿ ಭಾಷೆ ಸಹ ನನ್ನ ಸಹೋದರ ಭಾಷೆ. ಮರಾಠಿ ಭಾಷೆಯ ಜೊತೆಗೆ ಕನ್ನಡ ಭಾಷೆನೂ ಮುದ್ರಣ ಮಾಡಿ ಅಂತಕ್ಕಂಥದ್ದು ಮಾತ್ರ ನನ್ನ ಅಭಿಪ್ರಾಯ. ಯಾಕಪ್ಪ ಅಂತಂದ್ರೆ ಗಡಿ ಇದಿರುತ್ತೆ, ಮರಾಠಿ ಭಾಷಿಕರು ಸಹ ನನ್ನ ಸಹೋದರರಿರ್ತಾರೆ. ಹಾಗಾಗಿ ಮರಾಠಿ ಭಾಷೆಯ ಜೊತೆಗೆ ಕನ್ನಡ ಭಾಷೆನೂ ಸಹ ಒಂದ್ ರೀತಿ ಮುದ್ರಣ ಮಾಡಿದ್ರೆ ಎಲ್ಲ ಒಂದ್ ಕಡೆ ಕನ್ನಡ ಭಾಷೆಗೂ ಪ್ರಾಶಸ್ತ್ಯ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾಗಿ ನೆನ್ನೆ ಹೋಗಿದ್ದೆ ನಾನು ಆ ಒಂದು ಟೌನ್ ಪಂಚಾಯತ್ಗೆ. ಹೋದಾಗ ಅವರು ಇದನ್ನ ನೋಡ್ಬಿಟ್ಟು ದಿಗ್ಭ್ರಮೆಯಾಗಿ ಇಲ್ಲ ಸರ್ ಸಾರಿ ಕೇಳಿದ್ರೆ, ಮತ್ತೆ ಇನ್ ಮುಂದೆ ಈ ರೀತಿ ತಪ್ಪಾಗಲ್ಲ ಅಂತ ಕೇಳಿದ್ರೆ. ಜೊತೆಗೆ ಮಾನ್ಯ ಶಾಸಕರಿಗೂ ಸಹ ನಾನು ಕೇಳಿದಾಗ ಅವರು ಸಹ ಹೇಳಿದ್ರು ಇಲ್ಲ ನಾವೆಲ್ಲ ಇದ್ ಮಾಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಈ ರೀತಿ ಈ ರೀತಿ ಧೋರಣೆ ಹೋಗ್ಬೇಕು. ಕನ್ನಡ ಭಾಷೆನ ಉಳಿಸ್ಬೇಕು, ಕನ್ನಡ ಭಾಷೆನ ಬೆಳೆಸ್ಬೇಕು. ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಮುಖ್ಯಾಧಿಕಾರಿಗಳು, ಬಹುಶಃ ಸಂತೋಷ್ ಕುಳಬೆಟ್ ಅವರು ಅಲ್ಲಿ ಮುಖ್ಯಾಧಿಕಾರಿಗಳಿದ್ದಾರೆ, ಅವರು ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದಾರೆ. ವಿಶೇಷವಾಗಿ ಇಂತಹ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಗೊತ್ತೈತಲ್ವೋ ಗೊತ್ತಿಲ್ಲ, ಈ ರೀತಿ ಕನ್ನಡದ ಕಗ್ಗಲೆ ಆಗ್ತಾ ಇರೋದು ಗಡಿ ಒಂದ್ ರೀತಿ ತಾಲೂಕುಗಳಲ್ಲಿ. ಹಾಗಾಗಿ ದಯವಿಟ್ಟು ಆ ಮುಖ್ಯಾಧಿಕಾರಿಗಳು ಸಂತೋಷ್ ಕುಳಬೆಟ್ ಅವರೇ, ದಯವಿಟ್ಟು ನೀವೆಲ್ಲದಕ್ಕೂ ಸೊಬ್ಬಿ ಬೇಡೋದ್ ಬಿಟ್ಬಿಡಿ. ಮೊದಲು ನೀವು ಮಾತಾಡ್ತಕ್ಕಂಥ ಭಾಷೆನ ಉಳಿಸಿ, ಕನ್ನಡ ಭಾಷೆನ ಮುದ್ರಣ ಮಾಡಿ, ಕನ್ನಡನ ಉಳಿಸಿ, ಕನ್ನಡವನ್ನ ಬೆಳೆಸಿ, ಜೊತೆಗೆ ಎಲ್ಲಾ ಭಾಷೆಗಳನ್ನು ವಿಶೇಷವಾಗಿ ಮರಾಠಿ ಭಾಷೆ ಎಲ್ಲಾ ಭಾಷೆಗಳನ್ನು ಪ್ರೀತಿಸಿ ಅಂತ ಹೇಳ್ಬಿಟ್ಟು ಈ ವರದಿನ ಬೆಳಕು ಚೆಲ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು. ಇನ್ನಾದ್ರೂ ಗಡಿ ತಾಲೂಕು ಖಾನಾಪುರ ಪಟ್ಟಣ ಪಂಚಾಯತಿಯವರು ಕನ್ನಡ ಭಾಷೆಯನ್ನು ನಿರ್ಲಕ್ಷ್ಯ ಮಾಡದೆ ಕನ್ನಡ ಭಾಷೆಗೆ ಪ್ರಾಶಸ್ತ್ಯ ಕೊಡ್ತಾರಾ? ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.